ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸರ್ ಟೋಟಲ್ ಫಸ್ಟ್ ಮೇನ್ ಮಾಹಿತಿ ಕಡ ಸರ್ ಟೋಟಲ್ ಸರ್ ಎಲ್ಲರದ್ದು ಐಡೆಂಟಿಫೈ ಆಗಿದೆ ಈಗ ಇಂಜರಿಗಳು ಸರ್ ಇಂಜೂರ್ಡ್ ಆಗಿ ಟ್ರೀಟ್ಮೆಂಟ್ ಪಡಿತಿರೋರು ಎಷ್ಟು ಜನ ಅವರು? ಸರ್ ಸಿಎಂ ಇವಾಗ ಮಾತಾಡ್ತಾರೆ, ನೀವೇನೋ ಹೋಗ್ತೀರಾ ಪ್ರೆಸ್ ಮೀಟ್ ಮಾಡ್ತಾರೆ ಸರ್. ಇದರಲ್ಲಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಸರ್ ನಿಮ್ ಕಾನೂನು ಸುವ್ಯವಸ್ಥೆ ಬಗ್ಗೆ. ಅಂದ್ರೆ ಸರಿಯಾದ ಬಂದೋಬಸ್ತ್ ಮಾಡ್ಕೊಳ್ಳಿಲ್ಲ. ಅಲ್ಲ ಪ್ಲಾನ್ ಮಾಡಿಲ್ಲ ಅಂತ ಆರೋಪ. ಪ್ರಚಾರಕ್ಕಾಗಿ ಬಂದೋಬಸ್ತ್ ಮಾಡ್ಕೊಳ್ಳಿಲ್ಲ, ಸರಿಯಾಗಿ ತುರಾತುರಿಯಲ್ಲಿ ಪ್ರೋಗ್ರಾಮ್ ಮಾಡಿದ್ರು ಅಂತ. RCB ಬಗ್ಗೆ ಏನೇನು ಮಾತಾಡಿದ್ದಾರೆ, ಜನ ಯಾವ ರೀತಿ ಗೊತ್ತಿದ್ದಾರೆ ಅಂತ ಗೊತ್ತಿದೆಯಲ್ಲ. 10 ಜಾಸ್ತಿ ರಶ್ ಒಳಗಡೆ ಬರೋಕ್ಕೆ ಜಾಸ್ತಿ ಆಗಿದೆ ಹೊರಗಡೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ಬಿಜೆಪಿಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ, ಎಲ್ಲರ ಮೇಲೂ ಹೇಳ್ತಾ ಇದ್ದಾರೆ. ಟಿ ಟಿ ರವಿ ಏನು ಟ್ವೀಟ್ ಮಾಡಿದ್ರು RCB ಬಗ್ಗೆ, ಬಿಜೆಪಿಯವರು ಏನು ಟ್ವೀಟ್ ಮಾಡಿದ್ದಾರೆ, ಅವ್ರು ನಮ್ಮ ರಾಜ್ಯ ಇಷ್ಟು ದೊಡ್ಡ ವ್ಯಾಮೋಹ ನಮ್ಮ ರಾಜ್ಯದ ಅವರ ಭಾವನೆನ ನಾವು ತಪ್ಪು ಅಂತ ಹೇಳಕ್ಕಾಗ್ತದೆ. ಎಲ್ಲ ಮಕ್ಕಳು ಮರಿ ವಯಸ್ಸಾದವರೆಲ್ಲ ಮಧ್ಯರಾತ್ರಿನೂ ರಸ್ತೆಯಲ್ಲಿದ್ದಾರೆ, ಈಗೂ ಇದ್ದಾರೆ. ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಯಾಕೆ ಕೊಟ್ಟಿಲ್ಲ ಹೇಳೋದು ಅವರೇ. ಕಾರ್ಯಕ್ರಮ ನಡೆಸೋರು ಅವರಾಗ ಅವರು RCB ಅವರು ಒಂದು ಅವ್ರ ಪ್ರೋಗ್ರಾಮ್ನ ರಿಲೀಸ್ ಮಾಡ್ತಾರೆ. ನಮ್ಗೆ ಯಾರಿಗಾದ್ರೂ ಒಬ್ಬ ಅತಿ ಹತ್ತಿರದಿಂದ ಕಣ್ಣು ತುಂಬಿಸಿಕೊಳ್ಳೋ ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳು ಈ ಸಮಾರಂಭಕ್ಕೆ ಗಂಡು ಹಾಕಿದ ಪರಮೇಶ್ವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಮುನ್ನೆಚ್ಚರಿಕೆಗೆ ನಾವು ಯಾರು ಬರಬಾರ್ದು ಅಂತ ಅದು ಎನಿವಂಟು ನಾನು ಕೋರ್ಟ್ ಹೋಗಿದ್ದೆ. ಇಮಿಡಿಯೇಟಾಗಿ ನನಗೆ ಈ ಜನ ಈಚೆ ಬರ್ತಾ ಇರೋದು ನೋಡಿ ರಶ್ ಆಗಿ ಯಾರಿಗೂ ನಾವಲ್ಲಿ ಅವಕಾಶ ಒಳಗಡೆನೂ ಅವಕಾಶ ಕೊಟ್ಟಿಲ್ಲ. ಬಟ್ ಇದು ಆಕಸ್ಮಿಕವಾಗಿ ಇಷ್ಟು ಜನ ನಾವು ಯಾರು ನಿರೀಕ್ಷೆ ಮಾಡ್ತೀವಿ. 2 hours ಗಾಡ್ ವೀಲಿಂಗ್ ನಮ್ಮ ಮೆಟ್ರೋ ಕೂಡ ನಾವು ಸ್ಟಾಪ್ ಮಾಡಬೇಕಾಗಿಲ್ಲ ಪರಿಸ್ಥಿತಿ ಅನಿವಾರ್ಯ. ನಮ್ಮ ಮೇಲೆ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರು ಬಂದಿರೋದು ನಾವು ತಪ್ಪು ಅಂತ ಹೇಳೋಕ್ಕಾಗ್ತಿಲ್ಲ. ಎಲ್ಲ ಮಕ್ಕಳು ಮರಿ ವಯಸ್ಸಾದವರೆಲ್ಲ ಮಧ್ಯರಾತ್ರಿ ರಸ್ತೆಯಲ್ಲಿದ್ದಾರೆ, ಈಗೂ ಇದ್ದಾರೆ. ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಯಾಕೆ ಕೊಟ್ಟಿಲ್ಲ ಹೇಳೋದು ಅವರೇ.
ಕಾರ್ಯಕ್ರಮ ನಡೆಸೋರು ಅವರಾಗ ಅವರು RCB ಅವರು ಒಂದು ಅವ್ರ ಪ್ರೋಗ್ರಾಮ್ನ ರಿಲೀಸ್ ಮಾಡಿಬಿಟ್ರು. ನಮ್ಗೂ ನಮ್ಗೆ ಯಾರಿಗಾದ್ರು ಒಬ್ಬರು ಗೊತ್ತಾಗ್ತದೆ ಒಬ್ಬರು ಜೀವ ಭಾಳ ಇಂಪಾರ್ಟೆಂಟ್. ನಮಗೆ ಅರಿವಿದೆ. ವೆರಿ ಸಾರಿ, ಈ ಥರ ಆಗಬಾರ್ದಾಗಿತ್ತು. ವಿ ನೆವರ್ ಎಕ್ಸ್ಪೆಕ್ಟೆಡ್ such a incident would have happened. Of course, no one want, no political party or no officials doesn't want. They have done their best to do it, but it was uncontrollable. We never expected such a big panic. After 18 years, they have been at something great. It was a team effort which has happened, and we see the crowd. They have left all their jobs, all their places, and the results of the came on outside. I could see the Manipur. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.